ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸು. ಏನು ಬೇಕಾ? ಎಲ್ಲ ಐತೆ ಮೊಸರು ಇಲ್ಲ ಐತದ. ಏನಪ್ಪ ಅಂತಂದರೆ ನಾವು ಸ್ವಲ್ಪ ಆಚೆ ಹೋಗಿದ್ವಿ. ಸೊ ಆಚೆಯಿಂದ ಬರಬೇಕಾದ್ರೆ ಊಟ ಮಾಡೋಣ ಅಂತ ಊಟ ಕಟ್ಕೊಂಬಂದಿದ್ವಿ. ಅಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ. ಸೊ ಇದು ಯಾವುದೋ ನರ್ಸರಿ ಅಂತೆ, ಇಲ್ಲಿ ಬಂದು ಊಟ ಮಾಡ್ತಾಯಿದ್ದೀವಿ. ಖಾರ ಚಟ್ನಿ 14 ರೂಪಾಯಿ. ಮೊಸರು ಪ್ಯಾಕೆಟ್ ದೊಡ್ಡದೈತೆ. 14 ರೂಪಾಯಿ, 4 ರೂಪಾಯಿ ಎಕ್ಸ್ಟ್ರಾ ತಗೊಂಡಾರ. ಹೆಚ್ಚಿದ ಬೆಳ್ಳುಳ್ಳಿ ಮೊಸರು ಹಚ್ಚ ಇಲ್ಲಿ ಬಿಡಿ, ಏನಾಗಲ್ಲ. ಇಲ್ಲ ಬಿಡಪ್ಪ, ಏನಿಲ್ಲ. ಬಿಸಿ ರೊಟ್ಟಿ ಕೊಡು ಬಾಯ್. ಮೊಸರು ಹಾಕಿ ಸ್ವಲ್ಪ ಮಜ್ಜಿಗೆ ಮಾಡ್ದಂಗೆ ಮಾಡ ಹಾಕಿ ರೊಟ್ಟಿ ಮೇಲೆ ಮೆತ್ತಗೆ ಹಾಕವು. ಬೇಡ ಬೇಡ, ಬಿಸಿ ರೊಟ್ಟಿ ಮಾಡ್ಕೊಂಬಂತಲ್ಲ. ನೋಡ್ರಿ ವೀಕ್ಷಕರೇ, ಬುತ್ತಿ ರೊಟ್ಟಿ ಕಡೆಗೆ ಬಂದಾರೆ. ಇಲ್ಲೇ ಒಂದು 80 ಕಿಲೋಮೀಟ್ರ್ ಬಂದೀವಿ. 80 ಕಿಲೋಮೀಟ್ರಿಗೆ ಬುತ್ತಿ ರೊಟ್ಟಿ. ಅಲ್ಲಿ ಇವರು ಊಟಕ್ಕೆ ಹೋಗಿದ್ರು ಆಂಜನೇಯನ್ ತಗ, ಪ್ರಸಾದ ಸಿಗ್ಲಂತೆ. ಇವ್ರಿಬ್ರು ಬಂತಾರೆ ನಡ್ಕೊಂಡು. ಇವ್ರು ಕುಂಕುಮ ಹಚ್ಕೊಂಡ್ ಬಂದ್ರೆ ಉಂಡು ಬಂದಂಗ. ಆಂಜನೇಯನ್ ಪ್ರಸಾದಕ್ಕೆ ಹೋಗ್ಯಾರ. ಒಣಕೆ ಓನ್ ಕಿಂಡಿ ನೋಡ್ಕೊಂಡು ಬಂದಾರ. ಇದು ಇದು ಗೊತ್ತಲ್ಲ, ಅವ್ರಿಕಾಳು ಪಲ್ಯ, ಹಸೆಕಾಯಿ ಚಟ್ನಿ, ಮೊಸರು, ಮುಲ್ಲಂಗಿ, ಈರುಳ್ಳಿ, ಟೊಮೆಟೊ ಹಣ್ಣು ಅದಾವು, ಆಮೇಲೆ ಉಪ್ಪಿನಕಾಯಿ ಇದೆ. ಇದಕ್ಕೆ ಇದ್ರ ಒಳಗಡೆ ಒಂದು ಸ್ಪೆಷಲ್ ಉತ್ತರ ಕರ್ನಾಟಕದ ಶೈಲಿ ಅಮ್ಮ ಊಟ ಮಾಡತ್ತಲ್ಲ, ಕರೆ ಬುತ್ತಿ ಅಲ್ಲವ, ಬಿಳೆ ಬುತ್ತಿ. ಕೆಂಪು ಇದ್ರ ಅಲ್ಲ, ಅದಕ್ಕೆ ಹೇಳ. ಇವ್ರು ಉಣ್ಣ ಅಂತಂದ್ರೆ ಉಣ್ಣ ತಟ್ಟಿ ಬಿಟ್ಟು ಹುಂಚಿಗೆ ಇಟ್ಕೊಂಡಾರ, ಚೀಲ ಹಿಡ್ಕೊಂಡು. ಇವರು ಇಲ್ಲಿ ಹೊಲ್ದಾಗ ಕೂತ್ಕೊಂಡ್ರೆ ಹೊಲನ ಮೇಯಕ್ಕೆ ರೆಡಿ ಅದಾರ. ಇಬ್ರು ಹಂಗದ ತೋಟಗಳಿದ್ದಂಗ. ಇದು ಗಂಗಾಳ ಬಿಟ್ರ ಅವ್ರು ಯಾರೋ ಪಾಪ ಮಾಸ್ಟರ್ ಒಳಕ್ಕೆ ಹೋಗಿ ಉಣ್ಣಂದ್ರು. ಇವರಲ್ಲೇ ಬೇಟೆಗಾರರು ರೆಡಿಯಾಗಿದಾರ. ಬಿಸ್ಲಾಗ ಹಾವು ಗೀವು ಉತ್ತ ನೋಡ್ರಿ. ಅಲ್ಲ, ಅದಕ್ಕೆ ಅಲ್ಲಿ ಒಬ್ಬರ್ದ ಬವ್ವ ಅದಾವ, ಬವ್ವ ಅಮ್ಮ ಎತ್ಕೊಂಡ್ರಿ. ಮಕಿನ ಎತ್ಕೊಂಡ್ಬಿಡ್ರಿ. ಎತ್ಕೊಂಡವ್ರು ಬರ್ತಾಳ. ಇಲ್ಲೇ ಆಯ್ತಾರ ಬಿಡ. ಮತ್ತೆ ಅವ ಕಾಯಿ ವೀಕ್ಷಕರೇ, ಆ ಚೀಲ ತಗೊಂಡ್ರೆ ತುಂಬಿಸೇರಿ ಇನ್ನೊಂದು ಚೀಲ ತಗೊಂಡೋಗಿದ್ರು. ಇನ್ನೊಂದು ಚೀಲ ಇಲ್ಲಿ ಇಟ್ಟಾರ. ಈಗ 2ನೇ ಚೀಲಕ್ಕೆ ಹೋಗಿದ್ರು ಅವರು. ಸಾಕಂದು ನಾಲ್ಕು ತೋರಿಸ್ತಾರೆ ವಿಡಿಯೋದಾಗ. ಇದೆಲ್ಲ ಅಪ್ಪಟ ಸುಳ್ಳು, ಅದಕ್ಕೆ ತಲೆ ಕೆಡಿಸಬೇಡ್ರಿ. ಚೀಲ ತೋರಿಸ್ತೀನಿ ಆಮೇಲೆ ನಾನು. ಊಟ ಮುಗೀತು, ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತಿದ್ದೀವಿ, ಮುಂದೆ ನೋಡ್ತಾ ಇರಿ ವಿಡಿಯೋನ. ಫ್ರೆಂಡ್ಸ್, ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಯಾವುದಪ್ಪ ಅಂದರೆ ಗನಗಟ್ಟಿ ಮಾಯಮ್ಮ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ನೀವು ಏನಾದರೂ ಬೇಡ್ಕೊಂಡು ಒಂದು ಚೀಟಿಯಲ್ಲಿ ಆಗುತ್ತೆ ಆಗಲ್ಲ ಅಂತ ಹೇಳಿ ನೀವು ಬರೆದಿಟ್ರೆ, ಆಗುತ್ತೆ ಅನ್ನೋ ಪ್ಲೇಸ್ಗೆ ದೇವ್ರು ಹೋಗಿ ನಿಲ್ಲುತ್ತೆ, ಆಗಲ್ಲ ಅನ್ನೋ ಪ್ಲೇಸ್ಗೆ ಆ ಚೀಟಿಯಲ್ಲಿ ಬರೆದು ಹೋಗಿ ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ನನ್ನ ದೊಡ್ಡಮ್ಮ ಇಟ್ಟಿದ್ದಾರೆ ಆಗುತ್ತೆ ಆಗಲ್ಲ ಅನ್ನೋದು. ಬಟ್ ಎರಡರಲ್ಲಿ ಯಾವ್ದು ಇಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ಆ ಸೈಡ್ ಅಲ್ಲಿ ಕಾಣ್ತಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಆ ಸೈಡಲ್ಲಿ ಇಟ್ಟಿದ್ದಾರೆ. ಸೊ ದೇವ್ರು ಬೇಡ್ಕೊಂಡ್ರೆ ಆಗುತ್ತೆ ಅನ್ನೋದಿದ್ರೆ ಆಗುತ್ತೆ ಅನ್ನೋ ಚೀಟಿ ಹತ್ರ ಹೋಗಿ ನಿಲ್ಲುತ್ತೆ, ಆಗಲ್ಲ ಅಂದರೆ ಆಗಲ್ಲ ಅನ್ನೋ ಚೀಟಿ ಹತ್ರ ಹೋಗಿ ನಿಲ್ಲುತ್ತೆ. ಬನ್ನಿ ನಾನು ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ.
ಅಂದರೆ ಈ ಸರೌಂಡಿಂಗ್ ಎಲ್ಲಾದರೂ ಇಡ್ಬೋದು ನೀವು ನೋಡಿ. ಅಲ್ಲಿ ಎಲ್ಲೋ ಇಟ್ಟಿರೋದು ಅಲ್ಲಿ ಹೋಗಿ ನಿಲ್ಲುತ್ತೆ. ಅಂದರೆ ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಸಂಜೆ ನಡೆಯುತ್ತೆ ಈ ದೇವಸ್ಥಾನ ಪವಾಡ. ಬಟ್ ನಾವು ಬರೋ ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ ದೇವ್ರ ಆಚೆ ಬಂದು ಹೇಳೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಅವಸರದಲ್ಲೇ ಫಸ್ಟೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ದೇವ್ರನ್ನ ನಾನು ನಿಮಗೆ ತೋರಿಸ್ತೀನಿ. ದೇವರು ಒಳಗಡೆ ಇರೋದನ್ನು ಹೊರಗಡೆ ತೊಗೊಂಬಂದು ಈ ಥರ ಪಲ್ಲಕ್ಕಿಯಲ್ಲಿ ಇದನ್ನು ಮಾಡ್ತಾರೆ. ಆ ಚೀಟಿ ಇರುತ್ತೆ, ಅಲ್ಲಿ ಹೋಗಿ ತೊಗೊತಿದ್ದಾರೆ ನೋಡಿ. ಅಣ್ಣ ಬೇಡ್ಕೊಂಡಿರೋ ಅಣ್ಣ ತೊಗೊತಿದ್ದಾರೆ. ಆ ಚೀಟಿ ಅಲ್ಲಿ ಇಟ್ಟಿದೆ ಅಂತೇಳಿ. ಆಗುತ್ತೆ ಅಂದರೆ ಅಲ್ಲೇ, ಆಗಲ್ಲ ಅಂದರೆ ಬೇರೆ ಕಡೆಯಲ್ಲಿ ಇಟ್ಟಿರ್ತಾರೆ ಚೀಟಿ, ಅಲ್ಲಿ ಹೋಗಿ ನಿಲ್ಲುತ್ತೆ ನೋಡಿ. ಇವ್ರು ಬೇಡ್ಕೊತಿದ್ದಾರೆ. ಅವ್ರು ಹಿಂದ್ಗುಟ್ಟಾಗ ಅವ್ರು ಹೋಗ್ತಾರೆ, ಹಂಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾದರೂ ಇಡ್ಬೋದು. ಅಂದರೆ ಈ ದೇವಸ್ಥಾನ ಸರೌಂಡಿಂಗಲ್ಲಿ ಇಡಬೇಕು. ಸೊ ಅದೇ ಥರ ಇಟ್ಟಿದ್ದಾರೆ ಕೂಡ ಇವರು. ನೋಡುವ ಎಲ್ಲೆಲ್ಲಿ ಏನೇನಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ನೋಡಿ ಇವಾಗ ಒಳಗಡೆ ಹೋಗ್ತಿದೆ ದೇವರು. ಆಹಾ, ಅವ್ರು ಹಂಗಲ್ಲ ಕೇಳ್ತಾರ, ಈ ಕಡೆ ಐತಾ ಆ ಕಡೆ ಐತಾ ಅಂತ ಹೇಳಿ. ನೋಡಿ ಇಲ್ಲಿದೆ ನೋಡಿ ದೇವಸ್ಥಾನ. ಇದು ಗನಗಟ್ಟಿ ಮಾಯಮ್ಮ ದುಡ್ಡಿನಲ್ಲೇ ಕೂಡಿರುವಂತಹ ದೇವಸ್ಥಾನ ಇದು. ಆ ಕಡೆ ಮಮ್ಮಿ, ಆ ಕಡೆಯಿಂದ ಅಲ್ಲಿ ಫೋನ್ ಇಸ್ಕ ಮಮ್ಮಿ. ನಮ್ಮ ಮನೆಯವ್ರಿಗೆ ಫೋನ್ ಇಸ್ಕೊಂಡು ಮಾಡ. ಆ ಕಡೆ ಬಂದು ದುಡ್ಡಿಂದನೇ ಕೂಡಿರುವಂತಹ ದೇವರು. ದುಡ್ಡೇ ಈ ಅಮ್ಮಗೆ ಅಲಂಕಾರ. ಬಂದೆ ಅದೇ